ಒಂದು ಹಳ್ಳಿಯಲ್ಲಿ ಶಂಭಯ್ಯ ಅನ್ನುವ ಒಬ್ಬ ಧನಿಕ ಇದ್ದ. ಅಂದರೆ ತುಂಬ ಶ್ರೀಮಂತ ವ್ಯಕ್ತಿ ಆಗಿದ್ದ. ಅವನ ಹಿರಿಯರ ಕಾಲದಿಂದನೂ ಅವನಿಗೆ ತುಂಬ ಆಸ್ತಿ ಬಂದಿತ್ತು. ಹಾಗಾಗಿ ಅವನು ತುಂಬ ಶ್ರೀಮಂತ ವ್ಯಕ್ತಿ ಆಗಿದ್ದ. ಆದರೆ ಸಿಕ್ಕರಿಗೆ ಹಣ ಕೊಡುವಂಥ ಉದಾರ ಬುದ್ಧಿ ಅವನಿಗಿರಲಿಲ್ಲ. ಆದರೂ ಅಪರೂಪವಾದ ಒಂದು ಒಳ್ಳೆ ಗುಣ ಅವನಲ್ಲಿತ್ತು. ಯಾರಾದರೂ ನೆರವು ಅಥವಾ ಸಾಲ ಕೇಳಿಕೊಂಡು ಅವನ ಮನೆ ಬಾಗಿಲಿಗೆ ಹೋದರೆ ಅವರನ್ನು ಅವನು ಫಸ್ಟು ಪರೀಕ್ಷೆ ಮಾಡ್ತಾ ಇದ್ದ. ಅವರ ಸ್ವಭಾವ ಎಂಥದ್ದು ಅಂತ ಪರೀಕ್ಷೆ ಮಾಡಿ ತಿಳ್ಕೊಳ್ತಾ ಇದ್ದ. ತಾನು ಕೊಟ್ಟ ಹಣನ ಯಾವುದಾದ್ರೂ ವ್ಯವಹಾರದಲ್ಲಿ ಉಪಯೋಗಿಸಿ ಅವರು ಲಾಭ ಮಾಡ್ತಾರಾ ಅಂತ ಚೆಕ್ ಮಾಡ್ತಾ ಇದ್ದ. ಅವನು ಕೊಟ್ಟ ಹಣಕ್ಕೆ ಸ್ವಲ್ಪ ಮಟ್ಟಿನ ಲಾಭಾಂಶವನ್ನು ಅವನು ಕೂಡ ನಿರೀಕ್ಷೆ ಮಾಡ್ತಾ ಇದ್ದ. ಸುಮ್ಮನೆ ಯಾರ್ಯಾರಿಗೋ ದಾನ ಧರ್ಮ ಅಂತ ಮಾಡಿ ಬಿಡುಗಾಸು ಸಹ ಕೊಡೋವಂಥ ಪ್ರವೃತ್ತಿ ಅವನದಾಗಿರಲಿಲ್ಲ. ಅಂಥ ಔದಾರ್ಯ ಬುದ್ಧಿ ಕೂಡ ಅವನಿಗಿರಲಿಲ್ಲ. ಪಕ್ಕದೂರಲ್ಲಿ ಗಣಪ ಅನ್ನೋ ಒಬ್ಬ ಯುವಕ ಇದ್ದ. ಹುಟ್ಟಿದಾಗಿಂದಲೇ ತಂದೆ ತಾಯಿಯನ್ನು ಕಳ್ಕೊಂಡಿರೋ ಅನಾಥ ವ್ಯಕ್ತಿ ಈತ. ಹೇಗಾದರೂ ಸಾಧನೆ ಮಾಡಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಜೀವನನ ಚೆನ್ನಾಗಿ ರೂಪಿಸ್ಕೋಬೇಕು ಅಂತ ಆಸೆಯಿಂದ ಕಾಯ್ತಾ ಇದ್ದ. ಆದರೆ ಅವನಿಗೆ ಯಾವುದೇ ಜಮೀನು ಇರಲಿಲ್ಲ, ಅವನ ಹತ್ರ ಯಾವುದೇ ಹಣಕಾಸು ಸಹ ಇರಲಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋವಂಥ ಪರಿಸ್ಥಿತಿಲಿ ಅವನಿದ್ದ. ಇಂಥ ಟೈಮಲ್ಲಿ ಅವನಿಗೆ ವಿದ್ಯೆ ಹೇಳ್ಕೊಟ್ಟ ಗುರುಗಳು ಅವನಿಗೆ ಸಿಗ್ತಾರೆ. ಅವ್ರು ಹೇಳ್ತಾರೆ, ಪಕ್ಕದೂರಲ್ಲಿ ಶಂಭಯ್ಯ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ನಿನ್ನ ಥರ ಕಷ್ಟಪಟ್ಟು ದುಡಿಬೇಕು ಅಂತ ಇರೋವರಿಗೆ, ಅಂದರೆ ಕಷ್ಟಪಟ್ಟು ದುಡಿದು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಇರೋರಿಗೆ ಖಂಡಿತ ಅವನು ಸಹಾಯ ಮಾಡ್ತಾನೆ. ನೀನು ಅವನ ಹತ್ರ ಹೋಗು, ನಿನ್ನ ಕಷ್ಟ ಎಲ್ಲ ಹೇಳ್ಕೊ, ಖಂಡಿತ ಅವನು ಸಹಾಯ ಮಾಡ್ತಾನೆ. ನೀನೇನೇ ವ್ಯವಹಾರ ಮಾಡಬೇಕು ಅಂತ ಇದ್ರೂ ಅವನು ಹಣಕಾಸಿನ ಸಹಾಯ ಮಾಡಿ ನಿನಗೆ ನೆರವು ಕೊಡ್ತಾನೆ ಅಂತ ಹೇಳ್ತಾನೆ. ಇವನಿಗೆ ತುಂಬಾ ಖುಷಿ ಆಗಿಬಿಡುತ್ತೆ, ನನಗೂ ಒಬ್ಬರು ಸಹಾಯ ಮಾಡಲಿಕ್ಕಿದಾರ ಅಂತ. ನಾನು ಹೇಗಾದರೂ ಮಾಡಿ ಮುಂದೆ ಬರಬೇಕು ಅಂತ ಯೋಚನೆ ಮಾಡಿಕೊಂಡು ಸೀದಾ ಪಕ್ಕದೂರಿನ ಶಂಭಯ್ಯ ಅವರ ಮನೆ ಬಾಗಿಲಿಗೆ ಬರ್ತಾನೆ. ನಾನು ಈ ಥರ ಅನಾಥ, ನನಗೆ ಯಾರೂ ದಿಕ್ಕಿಲ್ಲ, ನಾನು ವ್ಯವಹಾರ ಮಾಡಬೇಕು ಅಂತ ಇದ್ದೀನಿ, ದಯವಿಟ್ಟು ನನಗೆ ಹಣಕಾಸಿನ ಸಹಾಯ ನೀಡಿ. ನನಗೆ ಬಂದಿರೋ ಲಾಭದಲ್ಲಿ ನಾನು ನಿಮಗೆ ಖಂಡಿತ ನಿಮ್ಮ ಲಾಭಾಂಶ ಏನಿದೆ ಅದನ್ನು ನಾನು ಕೊಟ್ಟೇ ಕೊಡ್ತೀನಿ, ಮೋಸ ಮಾಡೋದಿಲ್ಲ ಅಂತ ಎಲ್ಲ ಅವನ ಹತ್ರ ಬೇಡ್ಕೊಳ್ತಾನೆ. ಆಗ ಶಂಭಯ್ಯ ಹೇಳ್ತಾನೆ, ವ್ಯವಹಾರ ಮಾಡಲಿಕ್ಕೆ ಅಲ್ಪ ಸ್ವಲ್ಪ ಬಂಡವಾಳ ಇದ್ದರೆ ಖಂಡಿತ ಸಾಕಾಗೋದಿಲ್ಲ, ತುಂಬಾ ಬಂಡವಾಳ ಬೇಕು, ಹಾಗೆ ತುಂಬ ಬುದ್ಧಿವಂತಿಕೆ ಕೂಡ ಬೇಕು. ನೀನು ತುಂಬ ಅಮಾಯಕಂತರ ಕಾಣಿಸ್ತೀಯ, ನಿನಗೆ ವ್ಯವಹಾರ ಅಷ್ಟೊಂದು ಸರಿ ಬರೋದಿಲ್ಲ. ನೀನು ಯಾಕೆ ಕೃಷಿ ಮಾಡಬಾರ್ದು? ಕೃಷಿ ಮಾಡಿದರೆ ಭೂಮಿ ತಾಯಿ ಎಂದು ಕಷ್ಟಪಟ್ಟು ಮಾಡಿದ್ದಕ್ಕೆ ಯಾವತ್ತೂ ಮೋಸ ಮಾಡೋದಿಲ್ಲ. ನನ್ನ ಹತ್ರನೇ ಬಿದ್ದಿರೋ ಜಮೀನುಗಳು ತುಂಬ ಇದ್ದಾವೆ, ಅದರಲ್ಲಿ ನೀನು ಕೃಷಿ ಮಾಡೋದಿದ್ದರೆ ಹೇಳು, ನಿನಗೆ ಆಸಕ್ತಿ ಇದ್ದರೆ ಹೇಳು, ನಾನು ನಿನಗೆ ಕೃಷಿ ಮಾಡೋದಕ್ಕೆ ಏನು ಬೇಕೋ ಆ ಸಹಕಾರ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾನೆ ಶಂಭಯ್ಯ. ಆಗ ಗಣಪನಿಗೆ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ. ನನ್ನಂತರಿಗೂ ಸಹಾಯ ಮಾಡಲಿಕ್ಕೆ ಯಾರಾದರೂ ಇದ್ದಾರಲ್ಲ ಅಂತ ಅವನಿಗೆ ತುಂಬ ಖುಷಿ ಆಗುತ್ತೆ. ಸರಿ, ನೀವು ಹೇಳ್ದಂಗೆ ಆಗಲಿ, ನಾನು ಕೃಷಿ ಮಾಡ್ತೀನಿ ಅಂತ ಒಪ್ಕೊಳ್ತಾನೆ. ಆಗ ಶಂಭಯ್ಯ ಹೇಳ್ತಾನೆ, ನಾನು ಸುಮ್ಮನೆ ಯಾರಿಗೂ ಹಣ ಕೊಡೋದಿಲ್ಲ, ನೀನು ಏನು ಬೆಳೆ ಬೆಳಿಬೇಕು ಅಂತ ಅದನ್ನು ನೀನೇ ನಿರ್ಧರಿಸಬೇಕು. ಯಾವುದೇ ಬೆಳೆ ಬೆಳೆದರೂ ಕೂಡ ಅದರಲ್ಲಿ ಸಮಪಾಲು ಮಾಡಬೇಕು. ಸಮಪಾಲು ಈಕ್ವಲ್ ಪಾರ್ಟ್ಸ್ 2 ಭಾಗ ಮಾಡಬೇಕು. 2 ಭಾಗದಲ್ಲಿ ನಂದು 1 ಪಾಲು. ಇದಕ್ಕೆಲ್ಲ ಒಪ್ಕೊಂಡ್ರೆ ಮಾತ್ರ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಓಕೆ, ಗಣಪ ಹೇಳ್ತಾನೆ, ನೀವು ನನಗೆ ಸಹಾಯ ಮಾಡ್ತಾ ಇರೋದೇ ಹೆಚ್ಚು, ನಾನು ಇದಕ್ಕೆಲ್ಲ ಇಲ್ಲ ಅಂತ ಹೇಗೆ ಹೇಳಿ? ನಾನು ಏನೇ ಬೆಳೆ ಬೆಳೆದ್ರೂ ನಿಮ್ಮ ಎದುರಿಗೇನೆ ಬಂದಿರೋ ಬೆಳೆನ 2 ಭಾಗ ಮಾಡಿ ಸಮಭಾಗ ಮಾಡ್ತೀನಿ ಅಂತ ಒಪ್ಕೊಳ್ತಾನೆ. ಓಕೆ, ಏನು ಅದಕ್ಕೆಲ್ಲ ಏನು ಆರೆ ಗುದ್ಲಿ ಸಲಿಕೆ ಅದು ಗೊಬ್ಬರ ಬೀಜ ಏನೇನೆಲ್ಲ ಬೇಕು ಶಂಭಯ್ಯ ಅವನಿಗೆ ಗಣಪನಿಗೆ ಕೊಡ್ತಾನೆ. ಹಣದ ಸಹಾಯ ಕೂಡ ಮಾಡ್ತಾನೆ. ಅವನ ಹತ್ರ ಇರೋ ಜಮೀನುಗಳಲ್ಲಿ ಒಂದು ಉತ್ತಮವಾದ ಜಮೀನನ್ನು ಅವನಿಗೆ ಕೊಡ್ತಾನೆ, ಇದರಲ್ಲಿ ನೀನೇನು ಬೇಕಾದರೂ ಬೆಳಿಬೋದು ಅಂತ. ಓಕೆ, ಗಣಪ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಕೆರೆ ಒಂದು ಚಿಕ್ಕದಾಗಿ ಹೊಲಕ್ಕೆ ಬೇಕಾಗಿದ್ದಷ್ಟು ಒಂದು ಕೆರೆ ಮಾಡ್ಕೊಳ್ತಾನೆ. ಅದರಲ್ಲಿ ತುಂಬ ಚೆನ್ನಾಗಿ ನೀರು ಬರುತ್ತೆ. ಸಿಹಿ ಗೆಣಸನ್ನು ಬೆಳಿಬೇಕು ಅಂತ ಹೇಳಿ ಸಿಹಿ ಗೆಣಸಿನ ಬೀಜಗಳನ್ನೆಲ್ಲ ಹಾಕಿ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾನೆ. ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ಆ ಟೈಮಲ್ಲಿ ಹಗಲು ರಾತ್ರಿ ಅಂದೇ ಕಾಯ್ತಾ ಇರ್ತಾನೆ. ಕಾಡಂದಿಗಳು ಪ್ರಾಣಿಗಳು ಅದನ್ನೆಲ್ಲ ತಿನ್ನಬಾರ್ದು, ತನ್ನ ಬೆಳೆನ ತಾನು ರಕ್ಷಿಸ್ಕೊಳ್ಬೇಕು ಅಂತ ಹಗಲು ರಾತ್ರಿ ಅಂದೇ ದುಡಿದು ತುಂಬ ಒಳ್ಳೆ ಬೆಳೆನ ಬೆಳಿತಾನೆ. ಆ ಟೈಮಲ್ಲಿ ಪಕ್ಕದ ಊರಿನ ಒಬ್ಬ ವ್ಯಾಪಾರಿ ಬರ್ತಾನೆ. ಪಕ್ಕದ ಊರಲ್ಲಿ ಎಲ್ಲ ಸಿಹಿಗೆಣಸೆಲ್ಲ ಹಾಳಾಗೋಗಿದೆ, ಯಾವುದೋ ರೋಗ ಬಂದು ಎಲ್ಲ ಹಾಳಾಗಿದೆ. ನಿಮ್ಮದು ಗಣಪನಿಗೆ ಹೇಳ್ತಾನೆ, ನೀನು ಬೆಳೆದಿರೋ ಸಿಹಿಗೆಣಸು ತುಂಬಾ ಚೆನ್ನಾಗಿದೆ, ಪಕ್ಕದೂರಲ್ಲಿ ಎಲ್ಲ ಹಾಳಾಗೋಗಿದೆ, ಈ ಸಲ ನಿನ್ನ ಗೆಣಸಿಗೆ ತುಂಬಾ ಒಳ್ಳೆ ಬೆಲೆ ಸಿಗುತ್ತೆ, ಸಖತ್ ಲಕ್ಕಿ ನೀನು ಅಂತ ಎಲ್ಲ ಹೇಳ್ತಾನೆ.
ಅವನು ಹೇಳಿ ಹೋಗ್ತಾನೆ, ನನಗೆ ಕೊಡಬೇಕು ನೀನು, ನಾನೇ ನಿನ್ನ ಹತ್ರ ವ್ಯಾಪಾರ ಮಾಡ್ತೀನಿ, ನಿನ್ನ ಸಿಹಿಗೆಣಸನ್ನೆಲ್ಲ ನಾನೇ ತೊಗೊಳ್ತೀನಿ ಅಂತ ವ್ಯಾಪಾರಕ್ಕೆ ಬಂದಿದ್ದ ವ್ಯಾಪಾರಿ ಹೇಳ್ಬಿಟ್ಟು ಹೋಗ್ತಾನೆ. ಅವನು ಹೋದ ನಂತರ ಇವನಿಗೆ ಒಂದು ತಲೆಯಲ್ಲಿ ಒಂದು ಉಪಾಯ ಬರುತ್ತೆ. ನಾನು ಇಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಅಂದರೆ ಬೆಳೆ ಬೆಳೆದಿದ್ದೀನಿ, ಎಷ್ಟೆಲ್ಲ ಕಷ್ಟಪಟ್ಟು ನಾನು ಬೆಳೆದಿದ್ದೀನಿ, ಏನೂ ಮಾಡದೆ ಸುಮ್ಮನೆ ಕೂತ ಆ ಶಂಭಯ್ಯಂಗೆ ಯಾಕೆ ನಾನು ಅರ್ಧ ಪಾಲು ಕೊಡಬೇಕು ಇದರಲ್ಲಿ ಅಂತ ಅವನಿಗೊಂದು ಕೆಟ್ಟ ಯೋಚನೆ ಬಂದುಬಿಡುತ್ತೆ. ಅವನಿಗೆ ಅವಾಗ ಏನು ತಲೆಯಲ್ಲಿ ಓಡುತ್ತೆ, ಒಂದು ಉಪಾಯ ಬರುತ್ತೆ ಅಂದರೆ ಅವನಿಗೇನು ಗೊತ್ತಾಗುತ್ತೆ, ಶಂಭಯ್ಯಗೆ ಏನು ಗೊತ್ತಾಗುತ್ತೆ ಇಲ್ಲೇನು ಮಾಡ್ತೀನಿ ಅಂತ. ಇದರಲ್ಲಿ ರಾತ್ರಿ ಒಂದು ಅರ್ಧ ಬೆಳೆನ ಅಂದರೆ ಸಿಹಿಗೆಣಸನ್ನು ತೆಗೆದುಬಿಟ್ಟು ಆ ವ್ಯಾಪಾರಿಗೆ ಮಾರಿ ಅದನ್ನು ನಾನು ಗುಟ್ಟಾಗಿ ದುಡ್ಡು ಇಟ್ಕೊಂಡ್ಬಿಡೋಣ, ಇನ್ನು ಅರ್ಧ ಏನಿರುತ್ತೆ ಅದನ್ನು ಶಂಭಯ್ಯಂಗೆ ತೋರಿಸ್ಬಿಟ್ಟು ಅದರಲ್ಲಿ ಅರ್ಧ ಪಾಲು ಮಾಡೋಣ, ಮಿಕ್ಕಿದ್ದೆಲ್ಲ ಕಾಡಂದಿಗಳು ಬಂದು ತಿಂದು ಹೋಗ್ಬಿಟ್ಟಿದ್ದಾವೆ ಅಂತ ಶಂಭಯ್ಯಂಗೆ ಹೇಳಿದ್ರಾಯಿತು ಅಂತ ಯೋಚನೆ ಮಾಡಿಕೊಂಡು ಹಾಗೆಯೇ ಕನಸು ಕಾಣ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಬೆಳಿಗ್ಗೆ ಎದ್ದು ನೋಡ್ತಾನೆ, ಅವನು ಹೆಂಗೆ ಯೋಚನೆ ಮಾಡಿರ್ತಾನೋ ಅದೇ ರೀತಿ ಕಾಡಂದಿಗಳೆಲ್ಲ ಬಂದುಬಿಟ್ಟು ಗೆಣಸನ್ನೆಲ್ಲ ತಿಂದು ಹೊಲ ಎಲ್ಲ ಹಾಳು ಮಾಡಿ ಹೋಗ್ಬಿಟ್ಟಿರ್ತವೆ. ಅವನು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಡ್ತಾನೆ. ಎಂಥ ಕೆಲಸ ಆಯಿತು, ನಾನು ಎಂಥ ಕೆಟ್ಟು ಯೋಚನೆ ಮಾಡಿದೆ, ಅದು ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಅದು ನಿಜಾನೇ ಆಗಿಬಿಟ್ಟಿದೆ ಅಂತ ಯೋಚನೆ ಮಾಡಿಕೊಂಡು, ಕೆಟ್ಟು ಯೋಚನೆ ಮಾಡಿದರೆ ಇದೇ ಥರ ಪ್ರತಿಫಲ ಸಿಗೋದು ಅಂತ ಹತ್ಕೊಂಡು ಕೂರ್ತಾನೆ. ಇನ್ನೇನು ಮಾಡೋಕ್ಕಾಗುತ್ತೆ, ಸೀದಾ ಶಂಭಯ್ಯನ ಮನೆಗೆ ಹೋಗ್ತಾನೆ, ನಡೆದಿದ್ದನ್ನೆಲ್ಲ ತಿಳಿಸ್ತಾನೆ. ಈ ಥರ ಕಾಡಂದಿಗಳೆಲ್ಲ ಬಂದು ಎಲ್ಲ ಬೆಳೆನೂ ಹಾಳು ಮಾಡಿ ಹೋಗ್ಬಿಟ್ಟಿದೆ, ನೀವು ಕೊಟ್ಟಿರೋ ಹಣಕ್ಕೆ ನಾನು ನಿಮ್ಮ ಮನೇಲಿ ಕೂಲಿನಾದರೂ ಮಾಡಿ ನಿಮ್ಮ ಹಣನ ಅಂದರೆ ನಿಮ್ಮ ಸಾಲನ ತೀರಿಸ್ತೀನಿ ಅಂತ ಹೇಳ್ತಾನೆ. ಆಗ ಶಂಭಯ್ಯ ಹೇಳ್ತಾನೆ, ಆಗಿದ್ದೆಲ್ಲ ಆಗೋಯ್ತು, ಪರವಾಗಿಲ್ಲ, ನೀನಾದರೂ ಏನು ಮಾಡೋಕ್ಕಾಗುತ್ತೆ, ಕಾಡಂದಿಗಳು ಬಂದು ನಿನ್ನ ಬೆಳೆನ ತಿಂದರೆ ನೀನೇನು ಮಾಡೋಕ್ಕಾಗುತ್ತೆ, ಪರವಾಗಿಲ್ಲ, ನಾನು ಮತ್ತೆ ನಿನಗೆ ಹಣ ಕೊಡ್ತೀನಿ, ನೀನು ಮತ್ತೆ ಬೇರೆ ಯಾವುದಾದ್ರೂ ಬೆಳೆನ ಬೆಳೆ, ಈ ಸಲ ನೀನು ನನಗೆ ಪಾಲು ಯಾವುದನ್ನು ಕೊಡೋದು ಬೇಡ, ಏನೇ ಬೆಳೆದ್ರೂ ಅದನ್ನು ಪೂರ್ತಿ ನೀನೇ ಇಟ್ಕೊ ಅಂತ ಹೇಳ್ತಾನೆ. ಆಗ ಎಂಥ ಒಳ್ಳೆಯ ಮನುಷ್ಯ ನನಗೆ ದಣಿಯಾಗಿ ಸಿಕ್ಕಿದ್ದಾರೆ, ಇಂಥ ವ್ಯಕ್ತಿಗೆ ನಾನು ಮೋಸ ಮಾಡೋಕ್ಕೆ ಹೋಗ್ಬಿಟ್ಟೆ, ಮೋಸ ಮಾಡೋದಕ್ಕೆ ಹೋದರೆ ಅಂದರೆ ಕೆಟ್ಟ ಯೋಚನೆಗಳನ್ನು ಮಾಡಿದರೆ ದೈವ ಕೂಡ ನಮಗೆ ಸಹಾಯ ಮಾಡಲ್ಲ, ದೇವರು ಸಹ ನಮಗೆ ಸಹಾಯ ಮಾಡಲ್ಲ ಕೆಟ್ಟ ಯೋಚನೆಗಳಿಗೆ ಅಂತ ಯೋಚನೆ ಮಾಡಿಬಿಟ್ಟು ಮತ್ತೆ ಬೇರೆ ಒಂದು ಬೆಳೆ ಬೆಳಿಬೇಕು ಅಂತ ಯೋಚನೆ ಮಾಡಿ ಹೊಲದಲ್ಲಿ ಉಳುಮೆ ಮಾಡ್ತಾ ಇರುವಾಗ ಏನಾಗುತ್ತೆ ಅಂದರೆ ಮತ್ತೆ ಒಂದು ಚಿನ್ನದ ನಾಣ್ಯಗಳಿರುವ ಒಂದು ಮಡಕೆ ಸಿಗುತ್ತೆ ಅವನಿಗೆ. ನೆಕ್ಸ್ಟ್ ಉಳುಮೆ ಮಾಡಬೇಕಾದ್ರೆ ಅವನಿಗೆ ಅವಾಗ ತುಂಬ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ. ಸೀದಾ ಅದನ್ನು ಆ ಮಡಿಕೆ ತೊಗೊಂಡು ಸೀದಾ ಶಂಭಯ್ಯನವರಿಗೆ ಹೋಗಿ ಒಪ್ಪಿಸ್ತಾನೆ. ಇದು ನಿಮ್ಮ ಹೊಲದಲ್ಲಿ ಸಿಕ್ಕಿದ್ದು, ಇದು ನಿಮಗೆ ಸೇರಬೇಕು ಅಂತ ಹೇಳಿ ಅವರಿಗೆ ಕೊಡ್ತಾನೆ. ಆಗ ಶಂಭಯ್ಯ ಅವನು ಒಳ್ಳೆ ಗುಣಕ್ಕೆ ತುಂಬಾ ಖುಷಿ ಪಡ್ತಾನೆ. ನೀನೇನು ತಲೆ ಕೆಡಿಸ್ಕೋಬೇಡ, ನಾನಿಟ್ಟ 2 ಪರೀಕ್ಷೆಗಳಲ್ಲೂ ನೀನು ಗೆದ್ದುಬಿಟ್ಟೆ. ಮೊದಲನೇದಾಗಿ ಕಾಡಂದಿಗಳು ಏನು ಬಂದು ತಿಂದೋದು ನಿನ್ನ ಸಿಹಿಗೆಣಸು ಅಂತ ನೀನು ತಿಳ್ಕೊಂಡಿದ್ದೆ, ಅದಾಗೇನೂ ಆಗಿಲ್ಲ, ನಾನೇ ಆ ಥರ ಮಾಡಿಸಿದ್ದು. ನಿನ್ನ ಪ್ರಾಮಾಣಿಕತೆನ ಪರೀಕ್ಷೆ ಮಾಡಬೇಕು, ನನಗೆ ಕೊಡೋ ಹಣಕ್ಕೆ ನೀನು ಮೋಸ ಮಾಡ್ತೀಯೋ, ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತೀಯೋ, ಏನು ಮಾಡ್ತೀಯ ಅಂತ ನಾನು ನೋಡಬೇಕಿತ್ತು, ಅದಕ್ಕೆ ನಾನು ಆ ಥರ ಮಾಡಿದ್ದು. 2ನೇ ಸಲ ಕೂಡ ಚಿನ್ನದ ನಾಣ್ಯಗಳಿರೋ ಮಡಿಕೆನ ನಾನೇ ಅಲ್ಲಿ ಊತಿಟ್ಟಿದ್ದು. ನೀನು ಈ ಪರೀಕ್ಷೆಯಲ್ಲೂ ಸಹ ನೀನು ಗೆದ್ದುಬಿಟ್ಟೆ. ಒಳ್ಳೆಯವರಿಗೆ ದೇವರು ಎಂದೂ ಮೋಸ ಮಾಡೋದಿಲ್ಲ. ನನಗೆ ಒಬ್ಬಳೆ ಮಗಳು, ನೀನು ಅವಳನ್ನು ಮದುವೆ ಆಗಿ ನನ್ನ ವ್ಯವಹಾರನೆಲ್ಲ ನೀನೇ ನೋಡ್ಕೋಬೇಕು ಅಂತ ಹೇಳ್ತಾನೆ. ಅವನ ಮಗಳನ್ನು ಮದುವೆ ಆಗಿ ಗಣಪ ತುಂಬ ಖುಷಿಯಾಗಿ ಬಾಳ್ತಾನೆ. ಯಾರ ಮನಸ್ಸಿನಲ್ಲಿ ಒಳ್ಳೆ ಯೋಚನೆಗಳಿದಾವೋ, ಕೆಟ್ಟ ಯೋಚನೆಗಳು ಇರಲ್ವೋ, ಒಬ್ಬರಿಗೆ ಮೋಸ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಿನಲ್ಲಿ ಬರೋದಿಲ್ವೋ, ಅವರಿಗೆ ದೇವರು ಯಾವತ್ತಿಗೂ ಕೈ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಅಳಿಯನನ್ನಾಗಿ ಮಾಡಿಕೊಂಡು ಸುಖವಾಗಿ ಜೀವನ ಸಾಗಿಸ್ತಾರೆ. ಕಷ್ಟಪಟ್ಟು ದುಡಿಯೋರಿಗೆ, ಒಳ್ಳೆ ಮನಸ್ಸಿರೋರಿಗೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇವತ್ತಿಗೆ ನಾನು ಈ ಸ್ಟೋರಿನ ಇಲ್ಲಿ ಮುಗಿಸ್ತಾ ಇದ್ದೀನಿ.